ಜನ ಅಷ್ಟೇ ದಾರಿ ಎರಿಬೇಕು. ಹೆಣ್ಣಿನ ಕಡೆ ಅಪ್ಪ ಅಮ್ಮ, ಗಂಡಿನ ಕಡೆ ಅಪ್ಪ ಅಮ್ಮ, ಒಬ್ಬ ಸೋದರ ಮಾವ, ಇಷ್ಟೇ ಮದುವೆ ಆಗಬೇಕು. ಇನ್ನು ಬೇರೆಯವ್ರು ಯಾರು ಅಕ್ಷತೆ ಮುಟ್ಟಬಾರ್ದು, ಹಾಲು ಮುಟ್ಟಬಾರ್ದು, ಹೆಣ್ಣು ಗಂಡನ ಮುಟ್ಟಬಾರ್ದು, ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಬಾರ್ದು. ಯಾಕೆ ಅಂದರೆ ಒಂದೇ ಮದುವೆ ಮಾಡ್ಕೊಂಡು ಎಷ್ಟು ಜನ ಬಂದಿರ್ತಾರಮ್ಮ, ಯಾಕೆ ಮುಟ್ಟಬಾರ್ದು ಅಂತ ಕೆಲವರು ಅಂತಾರೆ. ಒಂದೇ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಹೆಣ್ಣು ಗಂಡು ಎರಡೂ ಇರತಕ್ಕಂಥ ದಾಂಪತ್ಯಗಳು ಮದುವೆಗೆ ಬನ್ನಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಬರೀ ಹೆಣ್ಣಿರೋರು ಬರಬೇಡಿ, ಬರೀ ಗಂಡಿರೋರು ಬರಬೇಡಿ, ಮಕ್ಕಳಾಗದೇ ಇರೋರು ಬರಬೇಡಿ, ಗಂಡನ ಬಿಟ್ಟೋರು ಬರಬೇಡಿ ಹೇಳೋಕ್ಕಾಗತ್ತಾ? ಈಗ ಇವರೆಲ್ಲ ಬಂದಿರ್ತಾರ ಇಲ್ವಾ? ಅಂದಮೇಲೆ ಅವ್ರು ಮುಟ್ತಾರಾ ಇಲ್ವಾ? ಮತ್ತು ಇವ್ರ ಮದುವೆ ದಾಂಪತ್ಯಕ್ಕೆ ಅವ್ರ ಆಶೀರ್ವಾದ ಮಾಡೋದು ಅವ್ರ ಕತೆ ಏನು? ಅಡ್ವಾನ್ಸ್ ಬುಕ್ಕಿಂಗ್, ನಂತರ ನೀನು ಆಗು, ಇದಕ್ಕೆ ಮದುವೆ ಮಾಡೋದು. ಎಷ್ಟು ಸತ್ಯ ಇದೆ, ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಪ್ರತಿಯೊಬ್ಬರು ಯೋಚನೆ ಮಾಡಿ. ಶಾಸ್ತ್ರಬದ್ಧವಾದ ಮದುವೆಗೊಂದು ಸಂದೇಶ ಬೇಕು ಅಂದರೆ 5 ಜನಕ್ಕಷ್ಟೇ ಪ್ರವೇಶ ಆಗಬೇಕು. ಹಸಿರು ಚಪ್ರದಲ್ಲೇ ಇರಬೇಕು ಹೆಣ್ಣು ಗಂಡು. ಯಾರಾಗ್ತಾರೆ ಸ್ವಾಮಿ ಹಸಿರು ಚಪ್ರನ? ಮನೆ ತಾವಾಕದೇ ದುರ್ಲಾಭ. ಯಾಕೆ ಅಂದರೆ ಬಕೆಟ್ ಮಾಡಕ್ಬಿಟ್ಟು ಮರಳು ತುಂಬಿಟ್ಟು ಹಾಕ್ತಾವ್ರೆ, ಭೂಮಿಗೆ ನಡೋದೇ ಇಲ್ಲ, ಅಲ್ಲೇ ಅಪಶಕನ. ಇನ್ನು ಚೌಲ್ಟ್ರಿಲಿ ಕೇಳಂಗಿಲ್ಲ, ಫಾರಿನ್ ಸ್ಟೈಲು. ಯಾವುದು ಮದುವೆ ಶಾಸ್ತ್ರಬದ್ಧವಾಗಿ ಆದರ್ಶವಾಗಿರ್ತಕ್ಕಂಥ ಮದುವೆಗಳು ಮಾಡ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ರೋಡ್ ಆಗಿಯಂಗಿಲ್ಲ, ಬಕೆಟ್ ಮಾಡಕ್ಬಿಟ್ಟು ಬಮ್ನೆಟ್ಬಿಡೋದು, ಅದೆಲ್ಲ ಡೊಂಕ ಪಂಕ ಎಲ್ಲ ಇರ್ತದೆ. ಹೆಂಗೋ ಒಂದು 4 ಇದು ಎಳ್ನೀರು ನೇತಾಕ್ಬಿಟ್ಟು ಕಲರ್ ಹೊಡೆದ್ಬಿಡ್ತಾರೆ ಅದಕ್ಕೆ. ಅದು ಖುಷಿಯೋ ಖುಷಿ, ಎಷ್ಟು ಚೆನ್ನಾಗಿದೆ ಚಪ್ರ ಅಂತ. ಚಪ್ರ ಚೆನ್ನಾಗಿರೋದಲ್ಲ, ಹೆಣ್ಣು ಗಂಡು ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಆದರೆ ಒಂದು ತಿಳ್ಕೋಬೇಕು, ಇಷ್ಟೆಲ್ಲ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ರಾಮನವಮಿಯಲ್ಲಿ ಫೋಟೋ ಮುಂದೆ ತಾಂಬೂಲ ಇಟ್ಟಿರ್ತಾರ ಇಲ್ವಾ? ಅದೇ ಶುದ್ಧವಾದ ತಾಂಬೂಲ. ಯಾರು ಹೆಣ್ಣು ಗಂಡು ಮದುವೆ ಆಗೋರು ಯಾವ ಕಾರಣಕ್ಕೂ ತಾಂಬೂಲವಿಲ್ಲದೆ ರಾತ್ರಿ ಮಲಗುವ ಹಾಗಿಲ್ಲ. ಯಾಕೆ ಅಂದರೆ ಪ್ರತಿ ರಾತ್ರಿ ಸುಂದರವಾದ ರಾತ್ರಿ ಆಗಬೇಕು. ನಮ್ಮದು ಒಂದೇ ಫಸ್ಟ್ ನೈಟು ಒಂದೇ ಅಂತೆ, ಇನ್ನು ಮಿಕ್ಕಿದ ದಿನ ಏನಂಗಂದ್ರೆ ಅದು ಒಂದೇ ದಿನ ನಮ್ಮ ಇಷ್ಟೇನ ಜೀವನ, ಇದಕ್ಕೆ ಮದುವೆ ಬೇಕಾ? ಒಂದಿನ ಅಂತೆ ಫಸ್ಟ್ ನೈಟು. ಅಯ್ಯೋ ಪುಣ್ಯಾತ್ಮ, ಹೇಳ್ದವ್ರಿಗೂ ಕೇಳೋರಿಗೂ ಪ್ರತಿದಿನ ಸುಂದರವಾದ ರಾತ್ರಿ ಆಗಬೇಕಂದ್ರೆ ತಾಂಬೂಲ ಸವಿಬೇಕ್ರಿ. ಈಗ ತಾಂಬೂಲ ಸವಿರಿ ಅಂತ ಧಡಕ್ಕಂತ ಇದಕ್ಕೆ ಬಿದ್ದೋಯ್ತಾರೆ. ಯಾಕೆಂದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ಕು. ನೋಡಿ, ಹೇಳ್ತೀರಾ ಇದನ್ನು ಹೇಳ್ತೀರಾ, ನಾವು ಹೆಂಗೆ ಸ್ವಾಮಿ ಬದುಕೋದು? ಬದುಕಬಹುದು. ಯಾಕೆ ಅಂದರೆ ಒಂದು ಪಾಟ್ ನಿಮ್ಮ ಮನೇಲಿ ಇಟ್ಕೊಂಡ್ರೆ, ವಿಳ್ಯದೆಲೆಯಲ್ಲಿ ಹಾಕಿದ್ರೆ ನಿಮ್ಮ ಮನೆಗೂ ಲಕ್ಷ್ಮೀ ಅನುಗ್ರಹ. ಆ ವಿಳ್ಯದೆಲೆ ಕಿತ್ಕೊಂಡು ತಿಂದರೆ ಗಂಡ ಹೆಂಡತಿ ಖುಷಿಯೋ ಖುಷಿ. ಆಗತ್ತಾ ಇಲ್ವಾ? ಅದಕ್ಕೇನು ಅರ್ಧ ಎಕರೆ ಜಮೀನು ತಗೋಬೇಕಾ? ಇಲ್ವಲ್ಲ. ಪ್ರಯತ್ನ. ಗಂಡ ಹೆಂಡತಿ ಆರೋಗ್ಯವಾಗಿ ನೆಮ್ಮದಿಯಾಗಿರಬೇಕು. ಇವತ್ತಿನ ದಿನದಲ್ಲಿ ಕ್ಯಾನ್ಸರ್ಗೆ, ಕಾಯಿಲೆಗೆ ಕೊನೆ ಇಲ್ಲ, ಮೆಡಿಷನ್ ಇಲ್ಲ ಅಂತಾರಲ್ಲ, ಇದನ್ನು ಬಳಸ್ರಿ. ಈಗ ಯಾಕ್ರಿ ಬರುತ್ತೆ ನಿಮಗೆ ಕ್ಯಾನ್ಸರು? ಯಾಕೆ ಬರಬೇಕದು? ಮೆಡಿಷನ್ ಇಲ್ಲ, ಅದು ಬೇಡ ನಮಗದು. ಕ್ಯಾನ್ಸರ್ಗೆ ರಕ್ತಹೀನತೆಗೆ ಕ್ಯಾನ್ಸರ್ಗೆ ಹತ್ರ ಆಗುವಂಥ ಸನ್ನಿವೇಶ ಯಾಕೆ ಆಗ್ತಾ ಇದೆ? ತಾಂಬೂಲ ಸೇವನೆ ಇಲ್ಲ. ಒಂದೊಂದು ಕತೆ ಹೇಳ್ಕೊಂಡು ದೂರ ಆಗ್ತಾ ಇದ್ದಾರೆ. ಇನ್ನು ಮಕ್ಕಳೆಷ್ಟು ಚೆಂದಾಗಿರ್ತಾರೆ, ಮಕ್ಕಳು ಆರೋಗ್ಯ ಗೆಲ್ಲೋಡ್ತಾರೆ, ನೀವು ಆರೋಗ್ಯ ಹೆಂಗಿರ್ತೀರ ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಬೇಡ. ಅಂದರೆ ತಾಂಬೂಲವನ್ನು ಸವಿಯುವುದಕ್ಕೆ ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು, ಅದಕ್ಕೆ ಮೊದಲನೇ ಋತುಮತಿ ಆದಾಗ ಹೆಣ್ಣು ಮಕ್ಕಳಿಗೆ ಶುರು ಮಾಡಿಸ್ತಾರೆ ಅಭ್ಯಾಸ ಮಾಡಲಿ ಅಂತ. ತಿನ್ಸೋದು ಮಾತೇ ಇಲ್ಲ. ಕಿವಿಗೆ ಹತ್ತಿ ತುರ್ಕಿ ಅರ್ಧ ಸ್ವೆಟ್ರ್ ಹಾಕಿ ಓಡು, ಎಕ್ಸಾಮ್ ಮಿಸ್ ಆಗಿಬಿಡ್ತದೆ, ಹೋಗು, ಮುಂದೆ ಏನಾರು ಆಳ್ಬಿದ್ದೋಗು, ಎಕ್ಸಾಮ್ ಮಿಸ್ ಆಗಬಾರ್ದು. ಸೊ ಇಷ್ಟೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಏನೇ ಹಬ್ಬ ಹರಿದಿನಗಳು ಮಾಡಿದ್ರು ಸಂತೋಷ ಪಡಬೇಕು. ಒಂದಿನಕ್ಕಲ್ಲ, ಶಾಶ್ವತವಾದ ನಮಗೆ ಸಂತೋಷ ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ.